ಹಲೋ ಗೈಸ್, ನನ್ನ ಹೆಸರು ರಾಜ್ ಗೌಡ. ಸೊ ಯಾರ್ಯಾರು ಟ್ರೇಡಿಂಗ್ ವ್ಯೂನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಇನ್ನೂ ಹೊಸದಾಗಿ ಟ್ರೇಡಿಂಗ್ ಕಲಿತಾ ಇರೋರ್ಗೂ ಅಷ್ಟೇ, ಕಲ್ತಿರೋರ್ಗೂ ಅಷ್ಟೇ, ಟ್ರೇಡಿಂಗ್ ವ್ಯೂನ ಫ್ರೀ ಸಾಫ್ಟ್ವೇರ್ ಆದ್ರೂ ತುಂಬ ಜನಕ್ಕೆ ಇನ್ನೂ ಟ್ರೇಡಿಂಗ್ ವ್ಯೂ ಅರ್ಥ ಆಗಿಲ್ಲ. ಸೊ ಅದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ. ಸೊ ಬನ್ನಿ ಡೈರೆಕ್ಟಾಗಿ ಸ್ಕ್ರೀನ್ಗೆ ಹೋಗೋಣ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್ನ ಓಪನ್ ಮಾಡಿದ್ದೀವಿ. ಇದು ಕಂಪ್ಲೀಟ್ಲಿ ಫ್ರೀ, ಯಾವುದೇ ರೀತಿ ನೀವು ಚಾರ್ಜಸ್ಗಳು ಪೇ ಮಾಡೋ ಅಗತ್ಯ ಇಲ್ಲ. ಸೊ ಇಲ್ಲಿ ಈ ಥರ ಓಪನ್ ಮಾಡಿದ ತಕ್ಷಣ ಈ ಥರ ಕಾಣುತ್ತೆ ನಿಮಗೆ, ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಅಂದ್ಬಿಟ್ಟು. ಸೊ ನಮ್ಮ ಗೂಗಲ್ ಅಕೌಂಟಿಂದ ಸೈನ್ ಇನ್ ಮಾಡ್ಕೊಳ್ಳೋಣ. ಒಂದು ಸ್ಕ್ರೀನ್ ಮೇಲೆ ತೊಗೊಂಬಂದಿದ ತಕ್ಷಣ ನೀವು ಕ್ಲಿಕ್ ಮಾಡ್ಬೋದು ಫುಲ್ ವ್ಯೂ ಚಾರ್ಟ್ ಅಂತ ಅಂದ್ಬಿಟ್ಟು. ಸೊ ಈ ಥರ ಯಾವತ್ತೂ ನಾವು ಓಪನ್ ಮಾಡಿ ಇಡೋದಿಲ್ಲ. ಫುಲ್ ವ್ಯೂ ಚಾರ್ಟ್ ಅಂತ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಈ ಥರ ಕಾಣುತ್ತೆ ಚಾರ್ಟ್. ಓಕೆ, ಸೊ ಕಂಪ್ಲೀಟಾಗಿ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳೋದು, ಇಲ್ಲಿ ಏನೇನೋ ಕಾಣ್ತಾ ಇದೆ ನಿಮಗೆ, ಇಲ್ಲಿ ಎಷ್ಟೊಂದು ಟೂಲ್ಸ್ ಇದೆ, ಇಲ್ಲಿ ಎಷ್ಟೊಂದು ಟೂಲ್ಸ್ ಇದೆ. ಸೊ ಓವರಾಲ್ ಓಪನ್ ಮಾಡಿದ ತಕ್ಷಣ ಒಂದು ಫೈಟರ್ ಜೆಟ್ದು ಕಾಕ್ಪಿಟ್ ಥರ ಕಾಣ್ಬೋದು ನಿಮಗೆ. ಸೊ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ, ಯೂಸ್ ಮಾಡ್ತಾ ತುಂಬ ಈಸಿಯಾಗಿ ನೀವು ಇದನ್ನು ಅನಲೈಸ್ ಮಾಡ್ಕೊಬೋದು. ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ನಿಮಗೆ ಈ ಸೈಡು ಬಂದರೆ ಲೆಫ್ಟ್ ಸೈಡು ನಿಮ್ಮ ನೇಮ್ ಇರುತ್ತೆ, ನಿಮ್ಮದು ಪ್ರೊಫೈಲು, ನಿಮ್ಮದು ಹೋಮ್ ಪೇಜ್ ಆಗಿರಲಿ. ಸೊ ಹೆಲ್ಪ್ ಸೆಂಟರ್ ಇರುತ್ತೆ, ಅದೇನು ಯೂಸ್ ಆಗೋಲ್ಲ ಯಾವತ್ತೂ ಮೋಸ್ಟ್ಲಿ. ಸೊ ವಾಟ್ಸ್ ನ್ಯೂ ಅಂತ ಇರುತ್ತೆ, ಡಾರ್ಕ್ ಥೀಮ್ ಬೇಕಾ ಅಥವಾ ಲೈಟ್ ಥೀಮ್ ಬೇಕಾ. ಸೊ ಈ ಥರ ಎರಡನ್ನೂ ನೀವು ಹಾಕೊಬೋದು. ಓಕೆ, ವಿ ವಿಲ್ ಗೋ ವಿತ್ ಲೈಟ್ ಥೀಮ್ ಇವತ್ತು. ಸೊ ಇಲ್ಲಿ ನಿಮಗೆ 1 hour ಅಂತ ಟೈಮ್ ಫ್ರೇಮ್ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕೆಳಗೆ ಆಮೇಲೆ ಹೋಗೋಣ ಇದೆಲ್ಲ ಡ್ರಾಯಿಂಗ್ ಸೆಷನ್ಸ್ಗೆ. ಸೊ ಫಸ್ಟ್ ಇಲ್ಲಿ ಬರೋಣ. ಇಲ್ಲಿ ಯಾವ ಚಾರ್ಟ್ ಓಪನ್ ಮಾಡಿರ್ತೀರ ಆ ಒಂದು ಚಾರ್ಟ್ದು ಹೆಸರು ಇಲ್ಲಿ ತೋರಿಸುತ್ತೆ. ಓಕೆ, ಆ್ಯಂಡ್ ಅದ್ರ ಪಕ್ಕದಲ್ಲಿ ಪ್ಲಸ್ ಮಾರ್ಕ್ ಇದೆ, ಆ್ಯಡ್ ಅ ಸಿಂಬಲ್ ಅಂತ ಅಂದ್ಬಿಟ್ಟು. ಆ್ಯಡ್ ಅ ಸಿಂಬಲ್ ಅಂದರೆ ಬೇರೆ ಯಾವುದಾದ್ರೂ ಚಾರ್ಟ್ನ ನೀವು ಆ್ಯಡ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ನಿಫ್ಟಿ ಆಮೇಲೆ ಬ್ಯಾಂಕ್ ನಿಫ್ಟಿ ನೀವು ಹಾಕೊಬೋದು. ಬ್ಯಾಂಕ್ ನಿಫ್ಟಿ ಬಂತು, NIFTY ಅಂತ ಹೊಡೆದ್ರೆ ಇಲ್ಲಿ ಬಂತು ಈಸಿಯಾಗಿ. ಓಕೆ, ಇದು ಅಷ್ಟೇ, ಇದು ಅಷ್ಟೇ. ಯಾವುದಾದ್ರೂ ಫ್ಯೂಚರ್ಸ್ ಟ್ರೇಡ್ ಮಾಡ್ತೀರಂದ್ರೆ ಫ್ಯೂಚರ್ಸು, ಅಥವಾ ಇಂಡೆಕ್ಸ್ ಬೇಕಂದರೆ ಇಂಡೆಕ್ಸು. ಸೊ ಇಂಡೆಕ್ಸೇ ಹಾಕೋಣ. ಓಕೆ, ಸೊ ಇಲ್ಲಿ ಎರಡೂ ಚಾರ್ಟ್ನ ನೀವು ಒಂದೇ ಜೊತೆಲಿ ಹಾಕ್ಕೊಂಡ್ಲೂಬೋದು, ಆದರೆ ಇವಾಗಲೇ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಕೂಡ ಆಗುತ್ತೆ. ಸೊ ಐ ಆಮ್ ಅವಾಯ್ಡಿಂಗ್ ದಟ್. ಓಕೆ, ಎರಡು ಚಾರ್ಟ್ ಹಾಕ್ಕೊಂಡು ಕಂಪೇರ್ ಕೂಡ ಮಾಡ್ಬೋದು, ಆಪ್ಷನ್ ಇದೆ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ಟೈಮಿಂಗ್ಸ್ ಇದೆ. ಸೊ ಟೈಮಿಂಗ್ಸ್ ಅಂತ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ದು ಟೈಮ್, ಕ್ಲೋಸಿಂಗ್ ಟೈಮ್ 1 hour ಕ್ಲೋಸ್ ಆಗುತ್ತೆ. ಇವಾಗ ಇನ್ನೂ ನಡೀತಲ್ಲ, ಇವಾಗ ನೈಟ್ ಶೂಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಡೀತಲ್ಲ, ಅದ್ರ ಬದಲು ನಾವೇನು ಮಾಡೋಣ, ಸೊ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೆಲ್ಲ ನೀವು ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಳೋಂತಹ ಇದಿರುತ್ತೆ. ಓಕೆ, ಆಪ್ಷನ್ ಇರುತ್ತೆ. ಇದರಲ್ಲಿ ನಾವೇನು ಮಾಡೋಣ, ಇವಾಗ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಹೇಗೆ ಆ್ಯಡ್ ಮಾಡೋದಂತ ನಾನು ತೋರಿಸ್ತೀನಿ. ಸೊ ಫಸ್ಟು ಟೈಮಿಂಗ್ನ ಸೆಟ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸೋಣ. ಓಕೆ, ಸೊ ಟೈಮು 1 hour ಟೈಮ್ ಫ್ರೇಮ್ ಇಟ್ಟಿದ್ದೀನಿ. ಸೊ ಇನ್ನೂ ಜಾಸ್ತಿ ನಾನು ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಇವಾಗ ನೋಡಿ 1 hour ಬೇಡ ನನಗೆ, 1 day ಟೈಮ್ ಫ್ರೇಮಲ್ಲಿ ನಾನು ನೋಡಬೇಕು ಕ್ಯಾಂಡಲ್ ಸ್ಟಿಕ್ಸ್ನ ಅಂತ ಹೇಳಿದ್ರೆ. ಸೊ 1 day ಟೈಮ್ ಫ್ರೇಮ್ಗೆ ಶಿಫ್ಟ್ ಆಯಿತು ಕ್ಯಾಂಡಲ್ಸು. ಸೊ ಒಂದು ಕ್ಯಾಂಡಲ್ ಕ್ಲೋಸ್ ಮಾಡೋದಕ್ಕೆ 1 day ಟೈಮಿಂಗ್ ಬೇಕಾಗುತ್ತೆ. ಸೊ ನೆಕ್ಸ್ಟು ಓಕೆ ಗಾಟ್ ಇಟ್. ಸೊ ನೆಕ್ಸ್ಟು ನೀವು ಯಾವುದೇ ಟೈಮಿಂಗ್ಸು 1 week ಆಗಿರಲಿ, 1 month ಆಗಿರಲಿ, 12 months ಆಗಿರಲಿ, ಸೊ ಈವನ್ 1 minute ನೀವು ಇದು ಮಾಡಬೇಕು. ಇನ್ ಕೇಸ್ ಸೆಕೆಂಡ್ಸ್ಗೆ ಹೋಗಬೇಕು ಅಂತಂದರೆ ಯು ಹ್ಯಾವ್ ಟು ಪೇ ಫಾರ್ ಇಟ್. ಓಕೆ, ಆ್ಯಂಡ್ ಆಬ್ವಿಯಸ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಪೇ. ಸೊ ಇವಾಗ ಅದನ್ನು ಇಲ್ಲೇ ಡೈರೆಕ್ಟಾಗಿ ಇಷ್ಟು ಕ್ಲಿಕ್ ಮಾಡಿ ಇಷ್ಟು ಮಾಡೋ ಬದಲು ಇಲ್ಲೇ ಡೈರೆಕ್ಟಾಗಿ ಇಲ್ಲೇ ಬರೋ ಥರ. ಓಕೆ, ಹೇಗೆ ಮಾಡೋದು ಅಂತಂದರೆ, ಸೊ ಇವಾಗ ಡೈಲಿ ಟೈಮ್ ಫ್ರೇಮ್ ಇಲ್ಲಿ ಸ್ಟಾರ್ ಕಾಣ್ತಾ ಇದೆಯಲ್ಲ, ಆ್ಯಡ್ ಟು ಫೇವ್ರೇಟ್. ಸೊ ಆ್ಯಡ್ ಆಯಿತು. ನೆಕ್ಸ್ಟು 4 hour ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ, ಅದನ್ನು ಆ್ಯಡ್ ಮಾಡೋಣ. ನೆಕ್ಸ್ಟು 1 hour ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡೋಣ. ನೆಕ್ಸ್ಟು 30 minutes ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ 15 minutes ಟೈಮ್ ಫ್ರೇಮ್, ಆಮೇಲೆ 5 minutes ಟೈಮ್ ಫ್ರೇಮ್, ಆಮೇಲೆ 3 minutes, ಆಮೇಲೆ 1 minute ಟೈಮ್ ಫ್ರೇಮ್. ಸೊ ತುಂಬ ಜನ ಟ್ರೇಡರ್ಸ್ ಆಗಿರಲಿ, ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಆಗಿರಲಿ, ಇದನ್ನೇ ಟೈಮ್ ಫ್ರೇಮ್ಸ್ಗಳನ್ನ ಯೂಸ್ ಮಾಡೋದು. 1 minute, 3 minute, 5 minute, 15 minutes, 30 minutes, ಆಮೇಲೆ 1 hour, 4 hour, 1 day ಆ ಥರ. ಓಕೆ, ಟೈಮಿಂಗ್ಸ್ದು ನಿಮಗೆ ಅರ್ಥ ಆಗ್ಬಿಟ್ಟಿದೆ ಇವಾಗ ಕ್ಲಿಯರಾಗಿ. ಇವಾಗ ನೆಕ್ಸ್ಟು ನಾವು ಕ್ಯಾಂಡಲ್ ಸ್ಟಿಕ್ಸ್. ಸೊ ಈ ಒಂದು ಕ್ಯಾಂಡಲ್ ಸ್ಟಿಕ್ಸು ಸರಿನಾ, ಈ ಒಂದು ಕ್ಯಾಂಡಲ್ ಸ್ಟಿಕ್ ಬೇಕಾ ನಿಮಗೆ, ಲೈನ್ ಬೇಕಾ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಇದು ಬಾರ್ ಅಂತ ಬರುತ್ತೆ. ಅದನ್ನು ಯಾರೂ ಯೂಸ್ ಮಾಡಲ್ಲ, ಬಿಕಾಸ್ ಅದು ಅರ್ಥನೇ ಆಗೋಲ್ಲ. ಕ್ಯಾಂಡಲ್ ಸ್ಟಿಕ್ ಯಾವ ಥರ ಫಾರ್ಮ್ ಆಗ್ತಾಯಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಯೂಸ್ ಮಾಡಲ್ಲ. ಗೊತ್ತಿಲ್ಲ ಯಾರು ಯೂಸ್ ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಹಾಲೋವಿನ್ ಕ್ಯಾಂಡಲ್ಸ್ ಇದೆ, ಹಾಲೋ ಕ್ಯಾಂಡಲ್ಸು, ವಾಲ್ಯೂಮ್ ಕ್ಯಾಂಡಲ್ಸು, ಲೈನ್ ವಿತ್ ಮಾರ್ಕು, ಸ್ಟೆಪ್ ಲೈನು, ಏರಿಯಾ. ಸೊ ಇದೆಲ್ಲ ಇದೆ. ಇದೆಲ್ಲ ಯಾವುದು ಯೂಸ್ ಮಾಡಲ್ಲ ಸ್ನೇಹಿತರೆ, ಯಾವುದು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದೇನು, ಕ್ಯಾಂಡಲ್ಸ್ ಮಾತ್ರನೇ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಕ್ಯಾಂಡಲ್ಸ್ ಹಾಕ್ಕೊಳ್ತೀವಿ. ಅದನ್ನು ಬಿಟ್ಟರೆ ಲೈನ್ ಚಾರ್ಟ್ ಯೂಸ್ ಮಾಡ್ತಾರೆ ಸ್ವಲ್ಪ ಜನ, ಬಟ್ ಐ ಡೋಂಟ್ ಯೂಸ್ ದಟ್. ಓಕೆ, ಸೊ ನೀವು ಬೇಕಂದರೆ ಯೂಸ್ ಮಾಡ್ಕೊಬೋದು. ಇನ್ ಕೇಸ್ ನಿಮಗೆ ಆಗ್ತಾಯಿಲ್ಲ ನನಗೆ, ಸೊ ನಾವು ಲೈನ್ ಚಾರ್ಟ್ ನೋಡಿ ನನಗೆ ತುಂಬ ರೂಢಿ ಇದೆ ಅಂತಂದರೆ ನೀವು ಅದನ್ನು ಹಾಕ್ಕೊಬೋದು. ಓಕೆ, ಅದನ್ನು ಬಿಟ್ಟರೆ ಕ್ಯಾಂಡಲ್ಸ್ನ
ಹಾಕೊಬೋದು ಇಲ್ಲಿ. ಓಕೆ, ಸೊ ವಿ ವಿಲ್ ಗೋ ವಿತ್ ದ ಕ್ಯಾಂಡಲ್ಸ್. ಆ್ಯಂಡ್ ನೆಕ್ಸ್ಟ್ ಇಂಡಿಕೇಟರ್ಸ್, ಇದು ತುಂಬಾ ಇಂಪಾರ್ಟೆಂಟು. ಸೊ ಎಷ್ಟೋ ಜನಕ್ಕೆ ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಗೊತ್ತಿರುತ್ತೆ. ಮೂವಿಂಗ್ ಆ್ಯಾವ್ರೇಜು ಇಂಡಿಕೇಟರ್ನ ಯಾವ ಥರ ಹಾಕ್ಕೊಳೋದಂತ ಗೊತ್ತಿರೋಲ್ಲ. ಅದಕ್ಕೆ ನೀವು ಇಲ್ಲಿ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಬೇಕು. ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಒಂದು ಓಪನ್ ಆಗುತ್ತೆ. ಮೈ ಸ್ಕ್ರಿಪ್ಟ್, ನೀವೇ ಒಂದು ಇಂಡಿಕೇಟರ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬೋದು, ಆ ಥರ ಆಪ್ಷನ್ ಇದೆ. ಓಕೆ, ನೀವೇ ಕೋಡಿಂಗ್ ಎಲ್ಲ ಬರೆದು ಮಾಡ್ಬೋದು. ಓಕೆ, ಇನ್ವೈಟ್ ಓನ್ಲಿ ಅಂತ ನೀವೇ ಕ್ರಿಯೇಟ್ ಮಾಡಿ ಇದು ಮಾಡ್ಬೋದು. ನೀವು ಪರ್ಚೇಸ್ ಮಾಡಿರುವಂತಹ ಇಂಡಿಕೇಟರ್ಗಳು ಇಲ್ಲಿರುತ್ತೆ, ಪರ್ಚೇಸ್ಡ್ ಇಂಡಿಕೇಟರ್ಸಲ್ಲಿ. ಓಕೆ, ಆ್ಯಂಡ್ ಟೆಕ್ನಿಕಲ್ಸ್ ಅಲ್ಲಿ ಬಂದರೆ ನಿಮಗೆ ಸೊ ಇಂಡಿಕೇಟರ್ಸ್ಗಳಿರುತ್ತೆ. ಸೊ ಇದೆಲ್ಲ ಇಂಡಿಕೇಟರ್ಸೇ. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇಲ್ಲೋಗಿ EMA, ಓಕೆ, ಮೂವಿಂಗ್ ಆ್ಯಾವ್ರೇಜ್ನ ತೊಗೊಳ್ತೀನಿ. ಮೂವಿಂಗ್ ಆ್ಯಾವ್ರೇಜ್ ಯಾವ್ದು ಬೇಕು ನಮಗೆ? ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ ಅಂತ ಇದೆಯಲ್ಲ, EMA, ಇದನ್ನು ಹಾಕ್ಕೊಳ್ತೀನಿ. ಓಕೆ, ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್. ಸೊ ಇದು ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು 9 EMA ಬಂತು ಇಲ್ಲಿ. ಸೊ ಈ ಒಂದು ಇಲ್ಲಿ ಬರುತ್ತೆ ನಿಮಗೆ EMA ಹಾಕಿದ ತಕ್ಷಣ. ಸೊ ಇನ್ನೊಂದು EMA ಹಾಕ್ತೀನಿ. ಇನ್ನೊಂದು ಹಾಕಿದ ತಕ್ಷಣ ನೋಡಿ ಇನ್ನೊಂದು ಬಂತು, ಅದು ಬಂದ್ಬಿಟ್ಟು ಅದು 9 EMA. 9 EMA ಬಂದಿದೆ. ಆ ಒಂದು ರೀಸನಿಂದ 2 ಲೈನ್ ಕಾಣ್ತಲ್ಲ, ಒಂದೇ ಲೈನ್ ಇದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಲೈನ್ಸ್ ಇದೆ. ಸೊ ಆ ಒಂದು 9 EMA ಇರುತ್ತೆ. ಒಂದು ನಾನು 20 EMA ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಈ ಥರ ಒಂದು ಏನು ಟೂಲ್ ಥರ ಕಾಣ್ತಾ ಇದ್ದಲ್ಲ, ಸೆಟ್ಟಿಂಗ್ಸ್ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಬೋದು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ 9 ಅಂತ ಅಂದ್ಬಿಟ್ಟು ಲೆಂತ್. ಸೊ ಅದನ್ನು ನೀವು 20 EMA ಮಾಡ್ಕೊಬೋದು. ಓಕೆ, ಸೋರ್ಸು ಕ್ಲೋಸ್ ಇರುತ್ತೆ, 20 EMA ಕ್ಲೋಸ್ ಅಂತ ಇರುತ್ತೆ. ಸೊ EMA ಬಗ್ಗೆ ನಿಮ್ಗೇನಾದರೂ ವೀಡಿಯೋ ಬೇಕು ಅಂತ ಹೇಳಿದ್ರೆ EMA ಸ್ಟ್ರಾಟಜಿ ಬಗ್ಗೆ, ಸೊ ದಯವಿಟ್ಟು EMA ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ EMA ಸ್ಟ್ರಾಟಜಿ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ. ಓಕೆ, ಮುಂದಿನ ದಿನಗಳಲ್ಲಿ. ಸೊ ಮತ್ತು ಸ್ಟೈಲ್ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು, ಯಾವ ಕಲರ್ ಇರಬೇಕು. ಸೊ ಇವಾಗ 20 EMAನ ರೆಡ್ ಕಲರಲ್ಲಿ ಮಾಡೋಣ. ರೆಡ್ ಬೇಡ, ಐ ಥಿಂಕ್ ವಿಲ್ ಗೋ ವಿತ್ ಬ್ಲೂ ಕಲರ್. ಸೊ ಅದನ್ನು ಥಿಕ್ನೆಸ್ ಮಾಡಬೇಕಾ? ಎಸ್, ಥಿಕ್ನೆಸ್ ಮಾಡ್ಬೋದು. ಮತ್ತು ಆಕ್ಯುಪೆನ್ಸಿ ಜಾಸ್ತಿ ಇರಬೇಕಾ ಕಮ್ಮಿ ಇರಬೇಕಾ ಅದನ್ನು ನೀವು ಇಲ್ಲಿ ಮಾಡ್ಕೊಬೋದು. ಆಮೇಲೆ ಲೈನ್ ಸ್ಟೈಲ್ ಇದೆ, ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ಡಾಟ್ ಬೇಕಾ, ಸೊ ಡ್ಯಾಶ್ ಬೇಕಾ, ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಸೊ ಇಲ್ಲಿ ಸೆಲೆಕ್ಟ್ ಮಾಡಿ, ಇವಾಗ ಥಿಕ್ನೆಸ್ ಇಟ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿ. ಸೊ ಇದು ಲೇಬಲ್ಲು ಇದೆಲ್ಲ ಇದೆ, ಇದೆಲ್ಲ ಏನು ತಲೆ ಕೆಡಿಸ್ಕೊಂಬೇಡಿ. ಸೊ ಇಲ್ಲಿ ಲೇಬಲ್ ಎಲ್ಲ ಇದೆ, ಲೇಬಲ್ಲು ಮತ್ತು ವಾಲ್ಯೂಮ್ಸು ಏನೇನೋ ಇದೆ. ಸೊ ಕಂಪ್ಲೀಟ್ ಏನು ತಲೆ ಕೆಡಿಸ್ಕೊಂಬೇಡಿ. ಮತ್ತು ವಿಸಿಬಿಲಿಟಿಗೆ ಬಂದರೆ ನಿಮಗೆ 1 ಸೆಕೆಂಡು, 1 ಮಿನಿಟು, 1 ಅವರ್, ಸೊ ಇದೆಲ್ಲ ಇರುತ್ತೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಂಬೇಡಿ. ಡೋಂಟ್ ವರಿ, ಜಸ್ಟ್ 20 ಲೆಂತ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಮುಗೀತು. ಓಕೆ, ಆ್ಯಂಡ್ ನೌ ಯು ಕ್ಯಾನ್ ಸಿ. ಸೊ ಒಂದು ಯೆಲ್ಲೋ ಕಲರ್ ಇರೋದು ನಮಗೆ 20 EMA, ಸೊ ಬ್ಲೂ ಕಲರ್ ಇರೋದು ನಮಗೆ 9 EMA. ಓಕೆ, ಈ ಥರ ನೀವು EMAಗಳ್ನ ಹಾಕ್ಕೊಬೋದು. ಸೊ ಇಂಡಿಕೇಟರ್ಸ್ಗಳು ಬೇಕು ಅಂತಂದರೆ ಇಲ್ಲಿ ನೀವು ಹಾಕ್ಕೊಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ನಿಮಗೆ ಏನು ಕಾಣ್ತದೆ, ಸೇವ್ ದ ಟೆಂಪ್ಲೇಟ್. ಆ್ಯಂಡ್ ಸೊ ಈ ಒಂದು ಏನು ನೀವು ಸೇವ್ ಮಾಡಿರ್ತೀರಾ ಇದನ್ನೆಲ್ಲ, ಸೊ ಅದನ್ನು ಸೇವ್ ಮಾಡ್ಬೋದು. ಮತ್ತು ಅಲರ್ಟ್ ಹಾಕ್ಕೊಳ್ಬೋದು ನೀವು ಇಲ್ಲಿ. ಓಕೆ, ಸೊ ಪ್ರೈಸ್ ಅಲರ್ಟ್ನ ನೀವು ಸೆಟ್ ಮಾಡ್ಬೋದು. ಯಾವ ಥರ ಇಲ್ಲಿ ಸೆಟ್ ಮಾಡೋದು ಅಂತಂದರೆ, ಸೊ ಪ್ರೈಸ್ ಕ್ರಾಸ್ ಆದರೆ ನನಗೆ ಅಲಾರಂ ಬರಬೇಕು. ಓಕೆ, ಕ್ರಾಸ್ ಆಗಿ ಕ್ಲೋಸ್ ಆದರೆ ನಮಗೆ ಅಲಾರಂ ಬರಬೇಕು. ಕ್ರಾಸ್ ಅಪ್, ಕ್ರಾಸ್ ಡೌನ್ ಆದರೆ ಅಂತ ಅಂದ್ಬಿಟ್ಟು ಮಾಡ್ಬೋದು. ಜಸ್ಟ್ ಕ್ರಾಸ್ ಆದರೂ ಕೂಡ ಮಾಡ್ಬೋದು ನೀವು. ಸೊ ಇವಾಗ ನಾನು ಒಂದು ಅಲಾರಂ ಹಾಕ್ಕೊತೀನಿ. ಏನು ಅಂತ ಅಂದ್ಬಿಟ್ಟು 4575 ಅಂದರೆ ಇದ್ರ ಕೆಳಗಡೆ ನಮಗೆ ಕ್ಲೋಸಿಂಗ್ ಆದರೆ ಅಲರ್ಟ್ ಬರಲಿ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ಕೊತೀನಿ. ಸೊ 1-2 ಇದು ಫ್ರೀ ಇರುತ್ತೆ ನಿಮಗೆ, ಅದನ್ನು ನೀವು ಹಾಕ್ಕೊಬೋದು. ಓಕೆ, ಸೊ ಇಲ್ಲಿ ಹಾಕಿದ್ದೀನಿ, ಅಲ್ಲಿ ಬಂದಾಗ ಸೌಂಡ್ ಬರುತ್ತೆ. ಓಕೆ, ಮತ್ತು ಇಲ್ಲಿ ರಿಪ್ಲೈ ಆಪ್ಷನ್ ಇದೆ. ಆ್ಯಂಡ್ ಡೈಲಿ ಟೈಮ್ ಫ್ರೇಮಲ್ಲಿ ನೀವು ಯೂಸ್ ಮಾಡ್ಬೋದು ಅದನ್ನು. ಓಕೆ, ಅದನ್ನು ಯೂಸ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ, ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಬಂದು ನೀವು ಸೊ ರಿಪ್ಲೈ ಕೊಟ್ಟು ಈ ಥರ ನೋಡಿ, ಅಲ್ಲಿ ಕತ್ರಿ ಕಾಣ್ತಾ ಇದೆಯಲ್ಲ, ಕತ್ರಿ ಆಪ್ಷನ್. ಸೊ ಇಲ್ಲಿ ಬಂದು ಈ ಥರ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ್ಮೇಲೆ ಸೊ ನೀವಿಲ್ಲಿ ಸೆಲೆಕ್ಟ್ ಬಾರ್ ಅಂತ ಇದೆ, ಮತ್ತು ಇಲ್ಲಿ ಪ್ಲೇ ಆಪ್ಷನ್ ಇರುತ್ತೆ, ಫಾರ್ವರ್ಡ್ ಆಪ್ಷನ್ ಇರುತ್ತೆ, ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಅಂತ ಇರುತ್ತೆ, ಸೊ ಎಷ್ಟು ಸ್ಪೀಡಲ್ಲಿ ಪ್ಲೇ ಆಗಬೇಕು ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಟ್ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ 3x ಹೇಳೋಣ. ಸೊ ಫಾಸ್ಟಾಗಿ ಮೂಮೆಂಟಮ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ನಿಮ್ಮ ಸ್ಟ್ರಾಟಜಿನ ಚೆಕ್ ಮಾಡ್ಕೊಬೋದು. ಓಕೆ, ಗಾಟ್ ಇಟ್. ಸೊ ಈ ಒಂದು ನಿಮಗೆ ಬಾರ್ ರಿಪ್ಲೈ ಮಾಡುವಂತಹ ಒಂದು ಆಪ್ಷನ್ನು ಸೊ ಪೇಯ್ಡಲ್ಲಿ ಸಿಗುತ್ತೆ, ಮತ್ತು ಫ್ರೀಯಾಗೂ ಸಿಗುತ್ತೆ. ಫ್ರೀಯಾಗಿ ಸಿಗೋದು ಬಂದ್ಬಿಟ್ಟು ಓನ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಮಾತ್ರ. ಓಕೆ, ಆ್ಯಂಡ್ ಸೊ ಐ ಹೋಪ್ ನಿಮಗೆ ಮೇಲ್ಗಡೆ ಇರೋವಂಥದ್ದೆಲ್ಲ ನಿಮಗೆ ಅರ್ಥ ಆಗಿದೆ. ಸೊ ಟಾಪ್
ಟ್ರೇಡಿಂಗ್ ವ್ಯೂಲಿ ಟಾಪಲ್ಲಿ ಬರುವಂತಹ ಟೂಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ತುಂಬ ಜನ ಕಲಿಯೋರಿಗೆ ಈ ಒಂದು ವಿಡಿಯೋ ಪಾಸ್ ಆಗಲಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಿಗೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವಂತಹ ಲಿಂಕಿಂದ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಬರುವಂತಹ ಟೂಲ್ಸು ಲೆಫ್ಟ್ ಸೈಡಲ್ಲಿ ಬರುತ್ತೆ ಟೂಲ್ಸ್ಗಳು. ಸೊ ಈ ಟೂಲ್ಸ್ಗಳು ಬಂದ್ಬಿಟ್ಟು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನಾಲಿಸಿಸ್ ಮಾಡೋದಕ್ಕೆ ಮತ್ತು ನಿಮ್ಮ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡೋದಕ್ಕೆ. ಸೊ ತುಂಬಾ ಉಪಯೋಗ ಆಗುತ್ತೆ ಇವೆಲ್ಲ. ಸೊ ಇದರಲ್ಲಿ ಫಸ್ಟು ಟೂಲ್ ಬಂದ್ಬಿಟ್ಟು ಸೊ ಕ್ರಾಸ್, ಸಿಂಪಲ್ ಅದೇನು ಯಾವಾಗಲೂ ಅದೇ ಇರುತ್ತೆ, ಒಂಥರ ಡಾಟ್ ಥರ. ಅದರಲ್ಲಿ ನಿಮಗೆ ಡಾಟ್ ಬೇಕಾ ಸೆಲೆಕ್ಟ್ ಮಾಡ್ಕೊಬೋದು, ಆ್ಯರೋ ಬೇಕಾ, ಇದು ಬೇಕಾ, ಅಂದರೆ ಒಂದು ಮೌಸ್ ಅದು. ಓಕೆ, ಮೌಸ್ ಮೂಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಯಾವ್ದು ಬೇಕಾದ್ರೂ. ನೆಕ್ಸ್ಟ್ ಆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರೇಡಿಂಗ್ ಟೂಲಲ್ಲಿ ಲೈನ್ಸ್, ಟ್ರೆಂಡ್ ಲೈನ್ ಬಗ್ಗೆ ಕೇಳಿರ್ತೀರ. ಸೊ ಟ್ರೆಂಡ್ ಲೈನ್ ಸೆಕೆಂಡ್ ಆಪ್ಷನ್ನೇ ಟ್ರೆಂಡ್ ಲೈನ್ ಬಂದಿದೆ ನಿಮಗೆ. ಸೊ ಯಾವ ಥರ ಟ್ರೆಂಡ್ ಲೈನ್? ಸೊ ಇವಾಗ ಟ್ರೆಂಡ್ ಲೈನ್ ಇವಾಗ ಈ ಥರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಲ್ಟ್ ಟಿ ಅಂತ ಹೊಡೆದ್ರೂ ಬರುತ್ತೆ ಟ್ರೆಂಡ್ ಲೈನು. ಓಕೆ, ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಟ್ರೆಂಡ್ ಲೈನ್ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಲೀಟ್ ವೀಡಿಯೋಸ್ ಬೇಕು ಅಂದರೆ, ಟ್ರೆಂಡ್ ಲೈನ್ ಬಗ್ಗೆ ಸ್ಟ್ರಾಟಜಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ, ಟ್ರೆಂಡ್ ಲೈನ್ ಅಂತ ಅಂದ್ಬಿಟ್ಟು. ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾವು ಅದನ್ನು ಕವರ್ ಮಾಡ್ತೀವಿ. ಮತ್ತು ಇದು ರೇ ಆಪ್ಷನ್ ಅಂತ ಹೇಳಿದ್ರೆ ಕಂಟಿನ್ಯೂ ಆಗುತ್ತೆ. ಸೊ ನೀವು ಒಂದು ಡಾಟಿಂದ ಇನ್ನೊಂದು ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಇನ್ನೂ ಮೂವ್ ಫಾರ್ವರ್ಡ್ ಆಗುತ್ತೆ ಇನ್ನೂ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫೋ ಲೈನ್. ನೀವೇನಾದರೂ ಈ ಒಂದು ಟ್ರೆಂಡ್ ಲೈನ್ ಹಾಕಿದ್ರಿ, ಟ್ರೆಂಡ್ ಲೈನ್ ಹಾಕಿದ್ಮೇಲೆ ಆ ಒಂದು ಟ್ರೆಂಡ್ ಲೈನು ಎಲ್ಲೆಲ್ಲಿ ಟ್ಯಾಪ್ ಆಗಿದೆ, ಯಾವ ಪ್ರೈಸ್ಗೆ ಟ್ಯಾಪ್ ಆಗಿದೆ, ಎಷ್ಟು ಬಾರ್ಸ್ ಕ್ಲೋಸ್ ಆಗಿದೆ, ಎಷ್ಟು ಡಿಸ್ಟೆನ್ಸ್ ಇದೆ ಅದು, ಸೊ ಎಷ್ಟು ಡಿಗ್ರಿ ಆ್ಯಂಗಲಲ್ಲಿ ಅದು ಟರ್ನ್ ಆಗಿದೆ, ಅದನ್ನು ಕೂಡ ಕಂಪ್ಲೀಟಾಗಿ ತೋರಿಸುತ್ತೆ. ಓಕೆ, ಆ್ಯಂಡ್ ಎಕ್ಸ್ಟೆಂಡೆಡ್ ಲೈನ್ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ ಹಾಕ್ತೀವಿ. ಸೊ ಅದು ಎರಡೂ ಕಡೆ ಎಕ್ಸ್ಟೆಂಡ್ ಆಗಿರುತ್ತೆ. ಅದನ್ನು ನೀವು ಸೆಟ್ಟಿಂಗಲ್ಲಿ ಹೋಗಿ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಬೋದು. ಯಾವ ಕಡೆ ಎಕ್ಸ್ಟೆಂಡ್ ಆಗಬೇಕು, ಲೆಫ್ಟಿಗೆ ಮಾತ್ರ ಎಕ್ಸ್ಟೆಂಡ್ ಆಗಬೇಕಾ, ರೈಟಿಗೆ ಮಾತ್ರ ಎಕ್ಸ್ಟೆಂಡ್ ಆಗಬೇಕಾ. ಸೊ ಇವಾಗ ರೈಟಿಗೆ ಮಾತ್ರ ಎಕ್ಸ್ಟೆಂಡ್ ಆಗಿದೆ. ನಮಗೆ ಹಿಂದೆಗಡೆ ಪ್ರೈಸ್ ಬೇಡ, ಹಿಂದೆಗಡೆ ಅದು ಎಲ್ಲಿ ಟ್ಯಾಪ್ ಆಗಿದೆ ಅನ್ನೋದು ಬೇಕಾಗಿಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ಮಾತ್ರ ಎಲ್ಲೆಲ್ಲಿ ಟ್ಯಾಪ್ ಆಗುತ್ತೆ ಅನ್ನೋದು ಮಾತ್ರ ಬೇಕು ಅಂತಂದರೆ ನೀವು ರೈಟ್ಗೆ ಅಂತ ಹಾಕೊಬೋದು ಅಥವಾ ಲೆಫ್ಟ್ ಅಂತಲೂ ಹಾಕ್ಕೊಬೋದು. ಓಕೆನಾ. ಸೊ ಆ ಒಂದು ಇದರದ್ದು ಕಲರು ಕೂಡ ಚೇಂಜ್ ಮಾಡ್ಬೋದು. ಮತ್ತು ಲೈನು ಯಾವ ಥರ ಇರಬೇಕು, ಆ್ಯರೋ ಇರಬೇಕಾ, ಅದನ್ನೆಲ್ಲ ನೀವು ಚೇಂಜಸ್ನ ಮಾಡ್ಕೊಬೋದು. ಅದ್ರ ಮೇಲೆ ಬೇಕಂದರೆ ಟೆಕ್ಸ್ಟು ಕೂಡ ಬರಿಬೋದು. SUPPORT ಸಪೋರ್ಟ್ ಅಂತ ಬರಿತೀನಿ. ಸೊ ಆ ಒಂದು ಇದು ಸಪೋರ್ಟ್ ಅಂತ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನೋಡಿ. ಅದು ನಿಮಗೆ ಮಿಡಲಲ್ಲಿ ಬೇಕಾ, ಟಾಪಲ್ಲಿ ಬೇಕಾ, ಬಾಟಮಲ್ಲಿ ಬೇಕಾ, ಕಂಪ್ಲೀಟಾಗಿ ಅನಾಲಿಸಿಸ್ ನೀವು ಎಲ್ಲಿ ಬೇಕಾದ್ರೂ ಅಲ್ಲನ್ನ ಬರ್ಕೊಬೋದು. ಸೊ ಲೆಫ್ಟಲ್ಲಿ ಬೇಕಾ ಲೆಫ್ಟ್ ಸೈಡಲ್ಲಿ, ಅಥವಾ ರೈಟ್ ಸೈಡ್ ಅಂದರೆ ಕಂಪ್ಲೀಟ್ ರೈಟ್ ಸೈಡ್ಗೆ ಹೋಗುತ್ತೆ. ಸೊ ಸೆಂಟರ್ ಬೇಕಾ ಸೆಂಟ್ರಲ್ಲಿ ನೀವು ಹಾಕ್ಕೊಬೋದು. ಓಕೆ, ಈ ಆಪ್ಷನ್ನು ಪ್ರತಿಯೊಂದಕ್ಕೂ ಇದೆ. ಓಕೆ, ನೀವು ಟ್ರೆಂಡ್ ಲೈನಲ್ಲೂ ನೀವು ಈ ಆಪ್ಷನ್ನ ನೋಡ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ತೀನಿ. ಆ ಒಂದು ಲೈನಲ್ಲಿ ನಾನು ಹೆಸರು ಬೇಕಂದರೆ ಬರೀಬೋದು. ಸಪೋರ್ಟ್ ಇದೆ ಅಂತ ಅಂದ್ಬಿಟ್ಟು ಬರ್ಕೊಬೋದು. ಸಪೋರ್ಟ್ ಇದೆ. ಇಲ್ಲಿ ಬಂದ್ಬಿಟ್ಟು ಕಲರ್ ಚೇಂಜ್ ಮಾಡ್ಕೊತೀನಿ, ಯೆಲ್ಲೋ ಕಲರ್ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ಅದನ್ನು ಯಾವ ಕಲರು ಆ್ಯಂಡ್ ಇದು ಡಿಸೈನು ಕೂಡ ನೀವು ಇದು ಮಾಡ್ಕೊಬೋದು. ವಿಸಿಬಿಲಿಟೀಸು, ಥಿಕ್ನೆಸ್ಸು ಅದೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಸಪೋರ್ಟ್ ಅಂತ ಬರೆದ್ಬಿಟ್ಟು. ಓಕೆ, ಸೊ ಈ ಒಂದು ಆಪ್ಷನ್ ಆದಮೇಲೆ ಇನ್ನೂ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಕ್ರಾಸ್ ಲೈನ್ ಆಗಿರಲಿ, ಸೊ ಈ ಥರ ಇದು ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಅದು ಕ್ರಾಸ್ ಲೈನ್ ಅಲ್ಲಿಂದ ಅಲ್ಲಿಗೆ ಆಗೋಯ್ತು. ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಗೈಸ್ ನಾವು. ಓಕೆ, ರಿಯಲಾಗಿ ಹೇಳ್ತೀವಿ, ಯೂಸ್ ಮಾಡಲ್ಲ ಯಾವುದನ್ನು. ಅದನ್ನು ಸೆಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ಟ್ಯಾಪ್ ಮಾಡಿದ್ರೆ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ಪ್ಯಾರಲಲ್ ಚಾನಲ್. ಓಕೆ, ಸೊ ಈ ಒಂದು ಪ್ರೈಸ್ ಇವಾಗ ನೋಡಿ ಒಂದು ಚಾನಲಲ್ಲಿ ಮೂವ್ ಆಗ್ತಾಯಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಸೆಲೆಕ್ಟ್ ಮಾಡಿ ಈ ಥರ ಒಂದು ಪ್ಯಾರಲಲ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಬೋದು. ಈ ಥರ ಒಂದು ಆಪ್ಷನ್ ಕೂಡ ನಿಮಗೆ ಅವೈಲಬಿಲಿಟಿ ಇದೆ ಇಲ್ಲಿ ಟ್ರೇಡಿಂಗ್ ವ್ಯೂಲಿ, ಎಲ್ಲ ಫ್ರೀ. ಓಕೆ, ಒಂದು ಪ್ಯಾರಲಲ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಬೋದು. ಮತ್ತು ಸೊ ಇದು ಅಷ್ಟೇ, ಆಲ್ಮೋಸ್ಟ್ ಒಂದು ಪ್ರೈಸು ಎಕ್ಸ್ಪೆನ್ಸಿವ್ ಆಗಿದೆ ಮತ್ತು ಪ್ರೈಸು ಚೀಪ್ ಆಗಿದೆ ಅಂತ ಅಂದ್ಬಿಟ್ಟು ಅಳಿಯೋದಕ್ಕೆ ಉಪಯೋಗಿಸುವಂತಹ ಒಂದು ಸ್ಕೇಲ್ ಆಗಿರುತ್ತೆ ಇದು. ಓಕೆ, ಡಿಸ್ಕೌಂಟೆಡಾ ಅಥವಾ ಸೊ ಹೈಯಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಇದೆಲ್ಲ ಯೂಸ್ ಮಾಡಲ್ಲ ಗೈಸ್, ಇದೆಲ್ಲ ಯೂಸೇ ಮಾಡಲ್ಲ. ಚಾಪ್ಸ್ಟಿಕ್ ಥರ ಇರೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಫಿಬೊನಾಚಿ ರಿಟ್ರೇಸ್ಮೆಂಟ್. ಸೊ ಇದನ್ನು ತುಂಬಾ ಯೂಸ್ ಮಾಡ್ತೀವಿ. ಒನ್ ಆಫ್ ದ ಇದಕ್ಕೆ ಸ್ಟಾರ್ ಹಾಕಿರ್ತೀವಿ. ಓಕೆ, ಹೌದು, ಆಮೇಲೆ ನೋಡೋಣ, ಅದೆಲ್ಲ ಆಮೇಲೆ ನೆಕ್ಸ್ಟ್. ಸೊ ಫಿಬೊನಾಚಿ ಟೂಲ್ನ ನಾವು ಯೂಸ್ ಮಾಡ್ಬೋದು ಈ ಥರ. ಓಕೆ, ಫಿಬ್ ಟೂಲ್ ಯೂಸ್ ಮಾಡೋದು ಅದು ಒಂದು
ಒಂದು 1 hour ಕ್ಲಾಸ್ ಇರುತ್ತೆ ಫಿಬ್ ಟೂಲ್ ಬಗ್ಗೆ. ಸೊ ಅದನ್ನು ನಿಮ್ಗೆ ಏನಾದ್ರು ಬೇಕು ಅಂತಂದರೆ ದಯವಿಟ್ಟು ವಿಡಿಯೋಗೆ ಕಮೆಂಟ್ ಮಾಡಿ ಫಿಬ್ ಬಗ್ಗೆ ಬೇಕು ಅಂತ ಅಂದ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಓಕೆ ಫಿಬ್. ಓಕೆ, ಈ ಕಿವಿ ಇದೆಯಲ್ಲ, ಈ ಕಿವಿ ಕೂಡ ಫಿಬ್ ರಿಟ್ರೇಸ್ಮೆಂಟ್ ಆ ಒಂದು ಕ್ಯಾಲ್ಕುಲೇಷನ್ ಮೇಲೇ ಕ್ರಿಯೇಟ್ ಆಗಿರುತ್ತೆ. ಪ್ರತಿಯೊಂದು ಹ್ಯೂಮನ್ ಬಾಡಿ ಕೂಡ ಅದೇ ರೀತಿ ಆಗಿರುತ್ತೆ. ಅದನ್ನೆಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಇವಾಗ ಈ ವಿಡಿಯೋದಲ್ಲಿ ಓನ್ಲಿ ಅಬೌಟ್ ಟ್ರೇಡಿಂಗ್ ಟೂಲ್ಸ್. ಓಕೆ, ಫಿಬ್ ಇಲ್ಲಿರುತ್ತೆ. ಓಕೆ, ಇದೆಲ್ಲ ಆಲ್ಮೋಸ್ಟ್ ನಾವು ಯಾವುದು ಜಾಸ್ತಿ ಎಲ್ಲ ಯಾವುದು ಕವರ್ ಮಾಡಲ್ಲ ಗೈಸ್. ಓಕೆ, ಇದೆಲ್ಲ ಯಾವುದು ಜಾಸ್ತಿ ಯೂಸ್ ಮಾಡಲ್ಲ. ಎಲೈಟ್ ವೇವ್ ಒಂದು ಯೂಸ್ ಮಾಡ್ತೀವಿ. ಓಕೆ, ಎಲೈಟ್ ವೇವ್ ಒಂದು ಯೂಸ್ ಮಾಡ್ತೀವಿ ಯಾವ ಥರ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಬೋದು ಮತ್ತು ಎಲೈಟ್ ವೇವ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದೂ ಒಂದು ಸ್ಟ್ರಾಟಜಿನೇ. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ಎಲ್ಲ ಕವರ್ ಮಾಡೋಣ, ಎಲೈಟ್ ವೇವ್ ಬಗ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದು ಟ್ರೇಡ್ನ ತೊಗೊಳ್ತಾ ಇದ್ದೀರಾ ಅಂತಂದರೆ ಆ ಟ್ರೇಡು ನಿಮಗೆ ರಿಸ್ಕ್ ಮತ್ತು ರಿವಾರ್ಡ್ ಯಾವ ಥರ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ತಿಳಿಸ್ಕೊಡುತ್ತೆ. ಸೊ ರಿಸ್ಕ್ ಮತ್ತು ರಿವಾರ್ಡು ಲಾಂಗ್ ಪೊಸಿಷನ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಸೊ ನೀವು ಇಲ್ಲಿ ನೀವು ಲಾಂಗ್ ಪೊಸಿಷನ್ ತೊಗೊಳ್ತಾ ಇದ್ದೀರಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಡ್ ಕಲರ್ ಇರೋದು ಬಂದ್ಬಿಟ್ಟು ನಿಮಗೆ ಲಾಸಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಗ್ರೀನ್ ಕಲರ್ ಇವರಿನ ಪ್ರಾಫಿಟ್ ಅಂತ ಅಂದ್ಬಿಟ್ಟು ಅರ್ಥ. ಎಂಟ್ರಿ ಪ್ರೈಸ್ ಇಲ್ಲಿದೆ ಅಂತ ಅರ್ಥ. ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ಪರ್ಸೆಂಟೇಜ್ ವೈಸ್ ಪ್ರಾಫಿಟ್ಟು ಮತ್ತು ಲಾಸ್ ಕೂಡ ನೀವು ಕ್ಯಾಲ್ಕುಲೇಷನ್ ಇಲ್ಲಿ ಮಾಡ್ಕೊಬೋದು. ಇಲ್ಲಿ ಓಪನ್ P&L. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಆ್ಯಡ್ ಮಾಡಬೇಕೋ ಅದು ಅಲ್ಲಿ ತೋರಿಸುತ್ತೆ, 2 ಅಂತ ತೋರಿಸುತ್ತೆ. ಓಕೆ, ಇದು ನಿಮಗೆ ಮೇಯ್ನ್ ಬೇಕಾಗಿರೋದು ರಿಸ್ಕ್ ರಿವಾರ್ಡ್. ಸೊ ಇಷ್ಟು SLಗೆ ನೀವು ಎಲ್ಲದಕ್ಕೂ ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂರೋದಕ್ಕಾಗಲ್ಲ. ರಿಸ್ಕ್ ರಿವಾರ್ಡ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಷ್ಟೊಂದು ಎಕ್ಸ್ಪರ್ಟು ಇರೋಲ್ಲ. ಸೊ ಸಿಂಪಲಾಗಿ ಇದರಲ್ಲೇ ರಿಸ್ಕ್ ರಿವಾರ್ಡ್ನ ಕ್ಯಾಲ್ಕುಲೇಷನ್ ಮಾಡ್ಕೊಬೋದು. ಸೊ ಇದು ಅಪ್ ಸೈಡ್ ಅಥವಾ ಡೌನ್ ಸೈಡ್ ನೋಡಿ, ಇಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ 1:1 ಬಂದಿದೆ. ಓಕೆ, ಸೊ ಅದಂಗೆ ಇನ್ಕ್ರೀಸ್ ಮಾಡಿದ್ರೆ 1:2 ಆಯಿತು. ಓಕೆ, ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಂಗೆ ಮೇಲೆ ಹೋದರೆ 1:3, 1:4, 1:5 ಆಯಿತು ಅಲ್ವಾ. ಅದೇ ನೀವು SLನ ಮೂವ್ಮೆಂಟ್ ಮಾಡಿದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ ಅದಕ್ಕೆ SLನ ಯಾವತ್ತು ಚಿಕ್ಕದಾಗಿಡಕ್ಕೆ ಟ್ರೈ ಮಾಡಿ. ಓಕೆ, ಗುಡ್. ಸೊ SL ಇದು ಪೊಸಿಷನ್ಸ್ ಲಾಂಗ್ ಪೊಸಿಷನ್ ಆರ್ ಶಾರ್ಟ್ ಪೊಸಿಷನ್ ಅಂತ ಅಂದ್ಬಿಟ್ಟು ತೊಗೊಳೋದಕ್ಕೆ ಇದು ಯೂಸ್ಫುಲ್. ಈ ಥರ ಇದನ್ನು ಹಾಕಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಬಾರ್ ಪ್ಯಾಟ್ರನ್ ಆಗಿರಲಿ ಪೊಸಿಷನ್ನು, ಸೊ ಇದೆಲ್ಲ ಯಾವುದು ಯೂಸ್ ಮಾಡಲ್ಲ. ಪ್ರೈಸ್ ರೇಂಜ್ ಯೂಸ್ ಮಾಡ್ತೀವಿ ನಾವು. ಸೊ ಪ್ರೈಸ್ ರೇಂಜ್ ಇಲ್ಲಿಂದ ಎಷ್ಟು ದಿವಸದಲ್ಲಿ ಈ ಒಂದು ರ್ಯಾಲಿ ಬಂತು ಅಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಇದರಲ್ಲಿ. ಓಕೆ, ಎಷ್ಟು % ಪ್ರೈಸ್ ಮೂವ್ ಆಗಿದೆ ಅಂತ ಪ್ರಿಸೈಸ್ಡಾಗಿ ಹೇಳುತ್ತೆ ಈ ಒಂದು ಟೂಲು. ಓಕೆ, ಇದನ್ನು ನೀವು ಯೂಸ್ ಮಾಡ್ಕೊಬೋದು ನಿಮ್ಮ ಟ್ರೇಡಿಂಗಲ್ಲಿ. ನೆಕ್ಸ್ಟು ಡೇಟ್ ರೇಂಜ್. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದಿನಗಳಾಗಿದೆ, ಎಷ್ಟು ಕ್ಯಾಂಡಲ್ಸ್ಗಳು ಪ್ರಿಂಟ್ ಆಗಿದೆ. 101 ದಿನಗಳಾಗಿದೆ, 71 ಬಾರ್ ಆಗಿದೆ. ಸೊ ಅದರಲ್ಲಿ ರಜೆಗಳು ಇರುತ್ತೆ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ ಈ ಒಂದು ಟೂಲು. ಓಕೆ, ಆ್ಯಂಡ್ ಡೇಟ್ ಆ್ಯಂಡ್ ಪ್ರೈಸ್ ರೇಂಜ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡುತ್ತೆ ನೋಡಿ ಇದು. ಸೊ ಡೇಟು ಮತ್ತು ಪ್ರೈಸ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಹೇಳ್ಬಿಡುತ್ತೆ. 71 ಬಾರು 101 ದಿನಗಳು. ಸೊ 79% ಅಪ್ ಟ್ರೆಂಡ್ ಮೂಮೆಂಟಮ್ ಆಗಿದೆ. ಓಕೆ, ಆ ಥರ.